ಕನ್ನಡ ಮೀಡಿಯಂ 24/7 ಮಾತುಕತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸದಸ್ಯರಾದ ಬಿ ವೈ ರಾಘವೇಂದ್ರ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಲ್ರಿಗೂ ಅಭಿವೃದ್ಧಿ ಅಂದ ತಕ್ಷಣ ಕಣ್ಣಿಗೆ ಕಾಣುವಂಥದ್ದು ಸಂಪರ್ಕವೇ ಎಲ್ಲ ಅಭಿವೃದ್ಧಿಯ ಮೂಲಭೂತವಾದಂಥ ಮತ್ತು ಅತ್ಯಂತ ಅಗತ್ಯವಾದಂಥ ಕಾರ್ಯ. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸಂಪರ್ಕಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಹೆದ್ದಾರಿ ಆಗಿರ್ಬೋದು, ಮತ್ತು ರೈಲು ಸಂಪರ್ಕ ಆಗಿರ್ಬೋದು, ಮತ್ತು ವಿಮಾನವೂ ಸಹ, ಈ ದಿಕ್ಕಿನಲ್ಲಿ ಏನು ಕೆಲಸಗಳಾಗಿದ್ದಾವೆ ಅನ್ನೋದನ್ನು ರಾಘವೇಂದ್ರ ಅವರಿಗೆ ತಿಳ್ಕೊಳ್ಳೋಣ. ಸರ್, ನಿಮ್ಮ ಈ 10 ವರ್ಷದ 2 ದಶಕ ಆಗಿರ್ಬೋದು, ಬಟ್ ಭಾಳ ಪರ್ಟಿಕ್ಯುಲರಾಗಿ ಈಗ ಒಂದು 10 ವರ್ಷ 12 ವರ್ಷದ ಅವಧಿನಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ರೈಲಿಗೆ ಸಂಬಂಧಪಟ್ಟಂತೆ ಯಾವ ಥರದ ಪ್ರಮುಖ ಕಾರ್ಯಗಳಾಗಿದೆಯೋ ಸುಮಾರು ಆಗಿದೆ ಅಲ್ಲಿ ಗಮನಿಸುವ ಹಾಗೆ. ಬಟ್ ಇದರಲ್ಲಿ ತುಂಬ ಪ್ರಮುಖವಾಗಿದ್ದು ಶಿವಮೊಗ್ಗಕ್ಕೆ ಮಲೆನಾಡಿಗೆ ಭಾಳ ಅಗತ್ಯ ಇತ್ತು. ಆ ಕೆಲಸವನ್ನು ನಾನು ಮಾಡಿದೆ ಅನ್ನುವಂಥ ಕೆಲಸ ಯಾವುದು ಸರ್? ಆ ರೀತಿ ನಾನು ಮೊದಲೇ ಬಾರಿಗೆ ಮಲೆನಾಡು ಭಾಗದ ನಮ್ಮ ಜನರ ಒಂದು ಆಶ್ವಾದಿಂದ ನಾನು ಆಯ್ಕೆ ಆದಮೇಲೆ 2008-09 ಇಸ್ವಿ ಆ ಸಂದರ್ಭದಲ್ಲಿ ಟ್ರೈನ್ ಅಪ್ ಟು ಶಿವಮೊಗ್ಗದವರೆಗೂ ಕೂಡ ಬರ್ತಾಯಿತ್ತು. ಶಿವಮೊಗ್ಗದಿಂದ ಆಯನೂರು, ಕುಂಸಿ, ಅರಸಾಳು, ಸಾಗರ, ತಾಳಗುಪ್ಪದವರೆಗೂ ಕೂಡ ಮೀಟರ್ ಗೇಜ್ ಇತ್ತು. ಹಿಂದೆ ಗೌರವಾನ್ವಿತ ವಿಶ್ವೇಶ್ವರಯ್ಯನವರು ಭದ್ರಾವತಿಯ VASL ಫ್ಯಾಕ್ಟ್ರಿಗೋಸ್ಕರ ಅಲ್ಲಿಂದ ಬೇರೆ ಬೇರೆ ರಾ ಮೆಟೀರಿಯಲ್ಸ್ಗಳನ್ನು ತರಿಸೋಕ್ಕೋಸ್ಕರ ಆ ಟೈಮಲ್ಲಿ ಮೀಟರ್ ಗೇಜನ್ನು ಮಾಡಿದ್ರಂತೆ. ಬ್ರಾಡ್ ಗೇಜ್ ಅಪ್ ಟು ಶಿವಮೊಗ್ಗದವರು ಮಾತ್ರ ಇತ್ತು. ಸೊ ನಾನು ಮೊದಲೇ ಬಾರಿಗೆ MP ಆಗ್ತಿದ್ದಂಗೆ ನಾನು ಸಂಕಲ್ಪ ಮಾಡಿದೆ, ಏನಾದರೂ ಮಾಡಿ ನಮ್ಮ ಶಿವಮೊಗ್ಗದಿಂದ ಅಪ್ ಟು ತಾಳಗುಪ್ಪದವರು ಕೂಡ ಈ ಒಂದು ರೈಲ್ವೆ ಟ್ರ್ಯಾಕನ್ನು ಬ್ರಾಡ್ ಗೇಜ್ ಮಾಡಬೇಕು ಅಂತ ಸಂಕಲ್ಪನೆ ಮಾಡಿದೆ. ಆ ಸಂದರ್ಭದಲ್ಲಿ ಸುಮಾರು 180 ಕೋಟಿ ಬೇಕಾಯಿತು. ಆ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಅವತ್ತು ಮನಮೋಹನ್ ಸಿಂಗ್ ಸರ್ಕಾರ, ಮಮತಾ ಬ್ಯಾನರ್ಜಿಯವರು ರೈಲ್ವೆ ಸಚಿವರಿದ್ದರು ಆ ಟೈಮಲ್ಲಿ. ಹೋದೆ, ನಾನು ಭೇಟಿ ಮಾಡಿದೆ. ಈ ರೀತಿಯಂಥ ಪ್ರಸಂಗ ಇದೆ, ದಯವಿಟ್ಟು ಏನೋ ಸಹಕಾರ ಕೊಡ್ಬೋದಾ ಅಂತೇಳಿ ಅವರು ರಿಕ್ವೆಸ್ಟ್ ಮಾಡಿಕೊಂಡು ಅವರಿಗೆ ಹೋಗಿ ಶಾಲನ್ನು ಹೊತ್ತಿಸಿ ನನ್ನ ಮನವಿಯನ್ನು ಕೊಟ್ಟಾಗ ವಾಪಸ್ಸು ಶಾಲನ್ನು ನಂಗೆ ಕೊಟ್ಟು ನಿಮ್ಮ ತಾಯಿಗೆ ಕೊಡಿ ಅಂತ ಕೊಟ್ಟರು. ಅವಾಗ ಹೇಳಿದೆ, ನಮ್ಮ ತಾಯಿ ಇವತ್ತು ನಮ್ಮ ಜೊತೆ ಇಲ್ಲ ಇವತ್ತು ಅಂತ ಹೇಳಿ ಅವ್ರಿಗೆ ಹೇಳಿದೆ ನಾನು. ಆ ಟೈಮಲ್ಲಿ ನಡೆದಂಥ ಘಟನೆ ಇದು. ಅದಾದಮೇಲೆ ಇಂಪ್ಲಿಮೆಂಟ್ ಮಾಡಲಿಕ್ಕೋಸ್ಕರ ನಂಬರ್ ಆಫ್ ಟೈಮ್ಸ್ ಅವ್ರನ್ನ ಭೇಟಿ ಮಾಡಿ ಪ್ರಯತ್ನಗಳನ್ನು ನಾನು ಮಾಡಿದೆ. ಏನಪ್ಪ ಇವನು ಇಷ್ಟೊಂದು ಕಾಟ ಕೊಡ್ತಾನಲ್ಲ ಅನ್ನೋಂಥ ಪಾಪ ಅವ್ರು ಅನಿಸಿರ್ಬೋದು. ಪಾರ್ಲಿಮೆಂಟಲ್ಲಿ ಒಳಗಡೆ ದೊಡ್ಡ ಪಿಲ್ಲರ್ಸ್ಗಳು, ನಾನು ಈ ಒಂದು ಡೋರಿಂದ ಬಂದರೆ ಪಾಪ ಅವರು ಇನ್ನೊಂದು ಡೋರಿಂದ ಹೋಗ್ತಾಯಿದ್ರು. ಅಷ್ಟೊಂದು ನಾನು ಫಾಲೋಅಪ್ ಮಾಡಿ ತಲೆ ಕೆಡಿಸ್ಕೊಂಡು ಅವತ್ತು ಕೈ ಹಿಡ್ಕೊಂಡು ಅವತ್ತು ಸುಮಾರು ಹೆಚ್ಚು ಕಮ್ಮಿ 180 ಕೋಟಿಯನ್ನು ತಂದು ನಮ್ಮ ಶಿವಮೊಗ್ಗದಿಂದ ಅಪ್ ಟು ತಾಳಗುಪ್ಪದವರೆಗೂ ಕೂಡ ಬ್ರಾಡ್ಗೇಜನ್ನು ಮಾಡುವಂಥ ಪ್ರಯತ್ನ ಆಯಿತು. ಇವತ್ತು ಅತ್ಯಂತ ಹೆಮ್ಮೆಯಿಂದ ಹೇಳ್ತೀನಿ, ಇವತ್ತು ಅಪ್ ಟು ತಾಳಗುಪ್ಪದವರೆಗೂ ಕೂಡ ನಂಬರ್ ಆಫ್ ಟ್ರೈನ್ಸ್ ಬೆಂಗಳೂರಿಗೆ, ಮೈಸೂರಿಗೆ ಮಧ್ಯಾಹ್ನದ ಟ್ರೈನ್ ಇರ್ಬೋದು, ಇದೆಲ್ಲದೂ ಕೂಡ ಓಡಾಟ ಮಾಡ್ತಾಯಿದೆ. ಇದು ನಂಗೆ ಹೆಮ್ಮೆ ತರುವಂಥ ವಿಚಾರ. ಇದು ಒಂದು. ಎರಡನೇದು, ನಾನು ಮೊದಲೇ ಬಾರಿಗೆ ಸಂಸತ್ ಸದಸ್ಯನಿದ್ದಾಗ ಒಂದು ದಿನಕ್ಕೆ 1200-300 ಜನ ಪರ್ ಡೇ ನಮ್ಮ ಶಿವಮೊಗ್ಗ ರೈಲ್ವೆ ಸ್ಟೇಷನಿಂದ ಓಡಾಟವನ್ನು ಮಾಡ್ತಾಯಿದ್ರು. ಇವತ್ತು ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಸುಮಾರು 15,000-18 ಸಾವಿರ ಜನ ಪ್ಯಾಸೆಂಜರ್ಸ್ ಪರ್ ಡೇ ಟ್ರೈನ್ ಮುಖಾಂತರ ಓಡಾಡ್ತಾ ಇದ್ದಾರೆ. ಇದು ಎರಡನೇದು. ಮೂರನೇದು, ಅವತ್ತು 2-3 ಟ್ರೈನ್ ಓಡಾಡ್ತಾ ಇತ್ತು ನಾನು 2008-09. ಇವತ್ತು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇದು 30-32 ಟ್ರೈನ್ಗಳು ಇವತ್ತು ಶಿವಮೊಗ್ಗ ನಮ್ಮ ಈ ಭಾಗದಿಂದ ಇವತ್ತು ಆಪ್ರೇಟ್ ಆಗ್ತಾ ಇದೆ. ನಾಲ್ಕನೇದು, ಆಫ್ಟರ್ ಇಂಡಿಪೆಂಡೆನ್ಸ್ ತುಂಬ ಜನ ಇಲ್ಲಿಂದ ಸಂಸತ್ ಸದಸ್ಯರಾಗಿ ಆಯ್ಕೆಯಾಗಿ ಹೋಗಿದ್ದರು. ಆದರೆ 1 ಕಿಲೋಮೀಟರನ್ನು ಕೂಡ ಹೊಸದಾಗಿ ರೈಲ್ವೆ ಯೋಜನೆಯನ್ನು, ರೈಲ್ವೆ ಟ್ರ್ಯಾಕನ್ನು ಮಾಡುವಂಥ ಕೆಲಸವನ್ನು ಮಾಡುವಂಥ ಪ್ರಯತ್ನಗಳು ಆಗಿದ್ದಿಲ್ಲ. ಗೌರವಾನ್ವಿತ ಪ್ರಧಾನಮಂತ್ರಿಗಳ ಒಂದು ಹಾರೈಕೆ, ನಮ್ಮ ಪಿಯೂಷ್ ಗೋಯಲ್ಜಿ ರೈಲ್ವೆ ಮಿನಿಸ್ಟರ್ ಇದ್ದಾಗ ಫಾಲೋಅಪ್ ಮಾಡಿದೆ. ವಿಶೇಷವಾಗಿ ಯಡಿಯೂರಪ್ಪ ಸಾಹೇಬರ ಆಶೀರ್ವಾದನೂ ಕೂಡ ಇತ್ತು. ನಮ್ಮ ಶಿವಮೊಗ್ಗ ಮತ್ತು ರಾಣೆಬೆನ್ನೂರು, ನಮ್ಮ ಮಲೆನಾಡಕ್ಕೂ ಮತ್ತು ಉತ್ತರ ಕರ್ನಾಟಕಕ್ಕೂ ಒಂದು ಸಂಪರ್ಕ ಸೇತುವೆ ನಾನು ಮಾಡಬೇಕು ಅನ್ನೋದು ಒಂದು ಅಪೇಕ್ಷೆ ತುಂಬ ಇತ್ತು. ಯಾಕೆಂದರೆ ನಮ್ಮ ಡೆಡ್ ಎಂಡ್ ಮಲೆನಾಡಲ್ಲಿ ಆಗಿಬಿಟ್ರೆ ಯಾವುದೇ ಒಂದು ಕಂಟಿನ್ಯೂಟಿ ನಮಗಿಲ್ಲ. ಯಾಕೆಂದರೆ ತಾಳಗುಪ್ಪದಿಂದ ಮುಂದೆ ತೊಗೊಂಡು ಹೋಗಬೇಕು ಅಂದರೆ ಅಲ್ಲಿ ವೆಸ್ಟರ್ನ್ ಘಾಟ್ಸ್ ಬರುತ್ತೆ, ಫಾರೆಸ್ಟ್ ಇಶ್ಯೂಸ್ಗಳು ಬರುತ್ತೆ. ಸೊ ಇದೆಲ್ಲ ದೃಷ್ಟಿಕೋನವನ್ನು ಇಟ್ಕೊಂಡು ಸರ್ವೆ ಮಾಡಿಸಿದ್ವಿ ಶಿವಮೊಗ್ಗದಿಂದ ರಾಣೆಬೆನ್ನೂರಿಗೆ. ಇವತ್ತು ದೇವ್ರದಿಂದ ಸಕ್ಸಸ್ ಆಯಿತು. ಹೋದ ವರ್ಷ ಸನ್ಮಾನಿಸಿದ ಯಡಿಯೂರಪ್ಪನವರ ಹುಟ್ಟಿದಬ್ಬದ ದಿನವೇ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಬಂದು ಅದು ವಿಮಾನ ನಿಲ್ದಾಣದ ಉದ್ಘಾಟನೆ ಮಾಡಿ ಸುಮಾರು 2,500 ಕೋಟಿಯ ಒಂದು ಯೋಜನೆಗೆ ಶಂಕುಸ್ಥಾಪನೆ ಮಾಡಿದ್ರು. ಇವತ್ತೀಗ ಆಲ್ರೆಡಿ 25-30% ಲ್ಯಾಂಡ್ ಎಕ್ವಿಷನ್ಸ್ ಮಾಡಿ ರೈತರಿಗೆ ಪರಿಹಾರ ಕೊಟ್ಟು ಟ್ರ್ಯಾಕನ್ನು ಕೂಡ ಈಗಾಗಲೇ ಹಾಕುವಂಥ ಕಾರ್ಯ ಆಗ್ತಾಯಿದೆ. ಮೋಸ್ಟ್ಲಿ ಇನ್ನೊಂದು ವರ್ಷದಲ್ಲಿ ಸಂಪೂರ್ಣವಾಗಿ ಮುಗಿಯುವಂಥ ಕೆಲಸ ಆಗುತ್ತೆ. ಅಂದರೆ ಒಂದು ಹೊಸ ಒಂದು ರೈಲ್ವೆ ಒಂದು ಸಂಪರ್ಕ ನಮ್ಮ ಶಿವಮೊಗ್ಗದಿಂದ ಶಿಕಾರಿಪುರದಿಂದ
ರಾಣೆಬೆನ್ನೂರಿಗೆ ಸುಮಾರು 140 ಕಿಲೋಮೀಟರ್ ಈ ಒಂದು ಟ್ರ್ಯಾಕ್ ಹಾಕುವಂಥ ಕಾರ್ಯ ಆಗುತ್ತೆ. ಇದು ಎರಡನೇದು. ಮೂರನೇದು, ಸಾಕಷ್ಟು ಕಡೆಗಳಲ್ಲಿ ಟ್ರಾಫಿಕ್ ಇಶ್ಯೂಸ್ಗಳು ಬರ್ತಾ ಇತ್ತು. ರೋಡ್ ಕ್ರಾಸಿಂಗು, ರೈಲ್ವೆ ಗೇಟ್ ಕ್ಲೋಸ್ ಆಗ್ತಾ ಇತ್ತು. ಅಲ್ಲೆಲ್ಲದೂ ಕೂಡ ರೋಡ್ ಓವರ್ ಬ್ರಿಡ್ಜಸ್ಗಳನ್ನು, ರೈಲ್ವೆ ಮೇಲ್ಸೇತುವೆಗಳನ್ನು, ಕೆಳ ಸೇತುವೆಗಳನ್ನು ಮಾಡಿಸುವಂಥ ಕೆಲಸಗಳಿರ್ಬೋದು. ವಿಶೇಷವಾಗಿ ನಮ್ಮ ಕುಂಸಿ, ಅರಸಾಳು, ಅನಂತಪುರ, ಸಾಗರ, ತಾಳಗುಪ್ಪ ಈ ಎಲ್ಲ ರೈಲ್ವೆ ಸ್ಟೇಷನ್ಗಳನ್ನು ಅಪ್ಗ್ರೇಡೇಷನ್ ಮಾಡುವಂಥ ಕಾರ್ಯ ಇರ್ಬೋದು. ಮೊನ್ನೆ ಗೌರವಿತ ಪ್ರಧಾನಮಂತ್ರಿಗಳು ಒಂದು ಅಮೃತ್ ರೈಲ್ವೆ ಸ್ಟೇಷನ್ಸ್ ಅಂಥೇಳಿ ಮೊನ್ನೆ ನಮ್ಮ 3 ರೈಲ್ವೆ ಸ್ಟೇಷನ್ಸ್ಗಳನ್ನು, ನಮ್ಮ ತಾಳಗುಪ್ಪ, ಸಾಗರ ಮತ್ತು ಶಿವಮೊಗ್ಗ 3 ರೈಲ್ವೆ ಸ್ಟೇಷನ್ಸ್ಗಳನ್ನು ಅಪ್ಗ್ರೇಡ್ ಮಾಡಲಿಕ್ಕೆ 100 ಕೋಟಿ ರೂಪಾಯಿ ಅನುದಾನವನ್ನು ಶಂಕುಸ್ಥಾಪನೆಯನ್ನೇ ಸ್ವತಃ ಅವರೇ ಮಾಡಿದ್ದಾರೆ. ವಿಶೇಷವಾಗಿ ಇವತ್ತು ಜೋಗ್ ಫಾಲ್ಸ್ ಅಭಿವೃದ್ಧಿ ಆಗ್ತಿದೆ, ಸಾವಿರಾರು ಜನ ಪ್ರವಾಸಿಗರು ಬರ್ತಾರೆ. ಹಾಗಾಗಿ ನಮ್ಮ ತಾಳಗುಪ್ಪ, ಅರಸಾಳು ಸ್ಟೇಷನ್ಸ್ ಇವೆಲ್ಲ ಅಪ್ಗ್ರೇಡ್ ಆಗಬೇಕಾಗಿತ್ತು. ಈ ರೀತಿ ಇವತ್ತು ಕೆಲಸ ಆಗ್ತಾಯಿದೆ. ವಿಶೇಷವಾಗಿ ಇನ್ನೊಂದು ವಿಶೇಷ ಅಂದರೆ, ನಮ್ಮ ಯಾವುದೇ ಒಂದು ಟ್ರೈನು 3000 ಅವರ್ಸ್ 3000 ಗಂಟೆ ರನ್ ಆದಮೇಲೆ ಸರ್ವಿಸ್ಗೆ ಅಂತೇಳಿ ಟ್ರೈನು ಸಂಬಂಧಪಟ್ಟಂಥ ಇದಕ್ಕೆ ಸೆಂಟ್ರಿಗೆ ಹೋಗುತ್ತೆ, ಡಿಪೋಗಳಿಗೆ ಹೋಗುತ್ತೆ. ಹಾಗಾಗಿ ಇಷ್ಟು ದಿನ ಶಿವಮೊಗ್ಗದಲ್ಲಿ ಓಡಾಡುವಂಥ ಟ್ರೈನ್ಸ್ಗಳು ಸರ್ವಿಸ್ಗೋಸ್ಕರ ಮೈಸೂರಿಗೆ, ಸರ್ವಿಸ್ಗೋಸ್ಕರ ಬೆಂಗಳೂರಿಗೆ ಹೋಗಬೇಕಾಯಿತು. ಶಿವಮೊಗ್ಗದಲ್ಲಿ ಒಂದು ಸರ್ವಿಸ್ ಸೆಂಟರ್ ಮಾಡಿದ್ರೆ ಹೇಗೆ ಅಂತ ಯೋಚನೆ ಮಾಡಿ ಇವತ್ತು ಕೋಟೆಗಂಗೂರಿನಲ್ಲಿ ಸುಮಾರು 40 ಎಕರೆ ಜಾಗದಲ್ಲಿ 100 ಕೋಟಿ ರೂಪಾಯಿ ವೆಚ್ಚನ ಮಾಡಿ ಇವತ್ತು ಕೋಚಿಂಗ್ ಡಿಪೋ ಪ್ಲಸ್ ಸರ್ವಿಸ್ ಸೆಂಟರ್ ಎರಡನ್ನೂ ಕೂಡ ಅಲ್ಲಿ ಮಾಡಿಸುವಂಥ ಪ್ರಯತ್ನ ಇವತ್ತು ಆಗ್ತಾ ಇದೆ. ಹಾಗಾಗಿ ಇವತ್ತು ರೈಲ್ವೆ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸಗಳಾಗ್ತಾ ಇದೆ. ಮತ್ತು ವಿಶೇಷ ಒಂದು ಜಿಲ್ಲಾ ಕೇಂದ್ರದಿಂದ 2 ರಾಜಧಾನಿ ಮೆಟ್ರೋ ಸಿಟೀಸ್ಗಳಿಗೆ, ತಿರುಪತಿಗೆ, ಚೆನ್ನೈಗೆ ರೈಲ್ವೆ ಓಡಾಟ ಸಂಪರ್ಕವನ್ನು ಶುರು ಮಾಡಿಸಿದ್ದೀನಿ. ಈ ರೀತಿ ಸುಮಾರು ಸಾಕಷ್ಟು ರೈಲ್ವೆ ಯೋಜನೆಗಳನ್ನು ತರುವಂಥ ಪ್ರಯತ್ನಗಳಾಗಿದೆ. ರೈಲ್ವೆ ಸಂಬಂಧಪಟ್ಟಂತೆ ಕಳೆದ 1 ದಶಕದಲ್ಲಿ 1.5 ದಶಕದಲ್ಲಿ ಸಾಕಷ್ಟು ಕೆಲಸಗಳಾಗಿದೆ. ಶಿವಮೊಗ್ಗದಲ್ಲಿ ಒಂದು 3-4 ಟ್ರೈನ್ ಓಡ್ತಾ ಇದ್ದ ಜಾಗದಲ್ಲಿ ಈ ಒಂದು 28-30 ಟ್ರೈನ್ಗಳು ಓಡಾಡ್ತಾ ಇದೆ. ಅದೆಲ್ಲದು ನಿಮ್ಮ ಅವಧಿಯಲ್ಲೇ ಆಯಿತು ಅಂತೇಳಿ ದಾಖಲೆನೇ ಹೇಳುತ್ತೆ. ಸರ್, ಇನ್ನೊಂದು ರಸ್ತೆ ಸಂಪರ್ಕ, ರಾಷ್ಟ್ರೀಯ ಹೆದ್ದಾರಿ ಅಂತಂದರೆ ಮೊದಲು ಶಿವಮೊಗ್ಗ ಜನ ನೋಡ್ತಾ ಇದ್ದಿದ್ದು ಒಂದೇ ಒಂದು ರಾಷ್ಟ್ರೀಯ ಹೆದ್ದಾರಿ, ಶಿವಮೊಗ್ಗ ಬೆಂಗಳೂರು BH ರಸ್ತೆ ಅಂತಿದ್ರು. ಆದರೆ ಅದರಲ್ಲೂ ಸಹ ಸಿಕ್ಕಾಪಟ್ಟೆ ಹರ್ಡಲ್ಸ್ಗಳಿದ್ದು, ನೇರವಾಗಿ ಭಾಳ ಬೇಗ ಹೋಗೋಕ್ಕಾಗ್ತಾಯಿದ್ದಿಲ್ಲ, ಸಮಸ್ಯೆಗಳೆಲ್ಲ ಇದ್ದು, ಜೊತೆಗೆ ಫ್ಲೈಓವರ್ಗಳು ಅವೆಲ್ಲ ಆಗಬೇಕಾಗಿತ್ತು. ಹಾಗಾಗಿ ರಾಷ್ಟ್ರೀಯ ಹೆದ್ದಾರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಯಾವ ಕೆಲಸಗಳನ್ನು ತಮ್ಮ ಅವಧಿಯಲ್ಲಿ ಗುರುಸ್ತೀರಿ? ರಾಷ್ಟ್ರೀಯ ಹೆದ್ದಾರಿ ಸಂಬಂಧಪಟ್ಟಂತೆ ನಮ್ಮ ರಾಜ್ಯದಲ್ಲಿ ಒಟ್ಟು 8 ವಿಭಾಗಗಳಿದೆ. ಶಿವಮೊಗ್ಗನೂ ಕೂಡ ಒಂದು ವಿಭಾಗ. ಒಂದು ಟೋಟಲ್ ಬಜೆಟ್ ಏನು ರಾಷ್ಟ್ರೀಯ ಹೆದ್ದಾರಿಗೆ ನಮ್ಮ ರಾಜ್ಯಕ್ಕೆ ಬರುತ್ತೆ, ಅದರಲ್ಲಿ ಮುಖ್ಯವಾದಂಥ ಒಂದು ಪಾಲನ್ನು ನಮ್ಮ ಶಿವಮೊಗ್ಗ ವಿಭಾಗಕ್ಕೆ ತರುವಂಥ ದಿಕ್ಕಿನಲ್ಲಿ ಏನೇನು ಪ್ರಯತ್ನವನ್ನು ಮಾಡಬೇಕು ಮಾಡುವಂಥ ಪ್ರಾಮಾಣಿಕ ಕೆಲಸ ನಿತಿನ್ ಗಡ್ಕರಿಜಿಯವರ ಹಾರೈಕೆಯಿಂದ ಇವತ್ತು ಕೆಲಸ ಕಾರ್ಯಗಳಾಗಿದೆ. ಹತ್ತತ್ರ ಸುಮಾರು ಒಂದು 12,000-13,000 ಸಾವಿರ ಕೋಟಿ ಟೋಟಲ್ ಆನ್ಗೋಯಿಂಗ್ ಕೆಲಸಗಳಿರ್ಬೋದು, ಹೊಸದಾಗಿ ಪ್ರಾಜೆಕ್ಟ್ಸ್ಗಳಿಗೆ DPR ರೆಡಿಯಾಗಿರೋದಿರ್ಬೋದು. ಸುಮಾರು ಒಂದು 15,000 ಕೋಟಿಯ ಒಂದು ಕಾರ್ಯಕ್ರಮಗಳನ್ನು ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಅನ್ನೋಕ್ಕೆ ನಾನು ಅತ್ಯಂತ ಹೆಮ್ಮೆ ಪಡ್ತೀನಿ. ಆದರೆ ತಮಗೆ ಗೊತ್ತಿರ್ಬೋದು, ವಿಶೇಷವಾಗಿ ಗೌರವಂತ ಗಡ್ಕರಿಜಿಯವರು ಕಳಸವಳ್ಳಿ ಸಿಗಂದೂರು ಸೇತುವೆಗೆ ಶಂಕುಸ್ಥಾಪನೆ ಮಾಡಲಿಕ್ಕೆ ಬಂದಾಗ ನಮ್ಮ ಶಿವಮೊಗ್ಗದಿಂದ ಅಪ್ ಟು ತುಮಕೂರುವರೆಗೂ ಕೂಡ 4 ಲೈನ್ ಮಾಡಲಿಕ್ಕೆ ಶಂಕುಸ್ಥಾಪನೆ ಅವತ್ತು ಮಾಡಿದ್ದು ನಮಗೆಲ್ಲರೂ ಕೂಡ ನೆನಪಿದೆ. ಹಾಗೆ ಇನ್ನು ಕೆಲವೇ ದಿನಗಳಲ್ಲಿ ಆ ಕೆಲಸನೂ ಕೂಡ ಪೂರ್ಣ ಆಗುತ್ತೆ. ಸುಮಾರು ಎಲ್ಲ ಸೇರಿ ಒಂದು 7,000-8,000 ಸಾವಿರ ಕೋಟಿ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯ ಅಭಿವೃದ್ಧಿಗೋಸ್ಕರ ಅನುದಾನವನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ಎರಡನೇದು, ಕೆಲಸ ಮಾಡಬೇಕು ಅನ್ನೋವಂಥ ಒಂದು ಸಂಕಲ್ಪ ಇದ್ದರೆ ಏನು ಬೇಕಾದರೂ ಕೂಡ ಮಾಡ್ಬೋದು ಅನ್ನಲಿಕ್ಕೆ ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ಸಂಬಂಧಪಟ್ಟಂಥ ಕಳಸವಳ್ಳಿ ಸಿಗಂದೂರು ಸೇತುವೆ ಆಗಬೇಕು ಚರ್ಚೆ ಮಾಡ್ತಾ ಇದ್ವಿ. ಹಣ ಯಾವ ಮೂಲದಿಂದ ತರಬೇಕು ಅನ್ನೋದು ದೊಡ್ಡ ಸಮಸ್ಯೆ ಆಗಿತ್ತು. ಇದು ರಾಜ್ಯ ಸರ್ಕಾರದಲ್ಲಿರುವಂಥ ಸೀಮಿತವಾದಂಥ ಬಜೆಟ್ನಲ್ಲಿ ಇದು ಮಾಡಲಿಕ್ಕಾಗಲ್ಲ. ಹಾಗಾಗಿ ಗೌರವಂತ ಪ್ರಧಾನಮಂತ್ರಿಗಳನ್ನು, ಗೌರವಂತ ನಮ್ಮ ನಿತಿನ್ ಗಡ್ಕರಿಜಿಯವರಿಗೆ ವಿನಂತಿಯನ್ನು ಮಾಡಿಕೊಂಡಾಗ ಇವತ್ತು ಗ್ರಾಮ ಪಂಚಾಯಿತಿ ರಸ್ತೆಗೆ ರಾಷ್ಟ್ರೀಯ ಹೆದ್ದಾರಿ ಒಂದು ಸಂಖ್ಯೆಯನ್ನು ಕೊಟ್ಟು ಅದನ್ನು 766C ಅಂಥೇಳಿ ಅದಕ್ಕೆ ನಂಬರ್ ಕೊಟ್ಟು ಅದನ್ನು ಹೈವೇ ಆಗಿ ಸ್ಯಾಂಕ್ಷನ್ ಮಾಡಿದ್ರು. ಅದರ ಪ್ರತಿಫಲ ಇವತ್ತು ಕಳಸವಳ್ಳಿ ಸಿಗಂದೂರು ಸೇತುವೆ
ಕೇಬಲ್ ಸ್ಟೇ ಟೆಕ್ನಾಲಜಿ ಉಪಯೋಗಿಸ್ಕೊಂಡು 12 ಪಿಲ್ಲರ್ಗಳ ಮೇಲೆ 2.25 ಕಿಲೋಮೀಟರ್ ಈ ಒಂದು ಸೇತುವೆಯನ್ನು ಮಾಡುವಂಥ ಕೆಲಸ ಆಗ್ತಾಯಿದೆ. ಇದು ಒಂದು. ಎರಡನೇದು ವಿಶೇಷವಾಗಿ ಹೊಸನಗರದಿಂದ ಕೊಲ್ಲೂರು ಮೂಕಾಂಬಿಕೆ ಆ ಒಂದು ಜಾಗಕ್ಕೆ ಹೋಗಬೇಕು ಅಂದರೆ ಸುಮಾರು 125 ಕರ್ವ್ಸ್ಗಳು ಬರುತ್ತೆ. ಏನಾದರೂ ಪ್ರವಾಸಿಗರಿಗೆ ಸಾಕಷ್ಟು ಸ್ಟ್ರೈನ್ ಆಗ್ತಾಯಿತ್ತು. ಅದೊಂದು ಹೋಮ್ವರ್ಕ್ ಮಾಡಿದ್ವಿ. ಅದರ ಪ್ರತಿಫಲ ಇವತ್ತು ಹೊಸನಗರದಿಂದ ಆಡ್ಗೋಡು ಅಂತ ಒಂದು ಕೊಲ್ಲೂರಿಗಿಂತ ಹಿಂದಿನ ಒಂದು ಜಾಗ ಬರುತ್ತೆ. ಅಲ್ಲಿಗೆ ಒಂದೂ ಕರ್ವ್ ಇಲ್ದಂಗೆ 90 ಡಿಗ್ರಿ ಒಳಗೆ ಬೆಕ್ಕೋಡಿ ಸೇತುವೆ 3.25 ಕಿಲೋಮೀಟರ್ ಬೆಕ್ಕೋಡಿ ಸೇತುವೆ ಬರುತ್ತೆ ಒಂದು ನದಿಗೆ. ಇದ್ರ ಮುಖಾಂತರ ಸುಮಾರು 360 ಕೋಟಿ ವೆಚ್ಚ ಮಾಡಿ ಈ ಒಂದು ಕಾರ್ಯ ಆಗ್ತಿದೆ. ಇದು ಕೂಡ ಒಂದು ಐತಿಹಾಸಿಕ. ಇನ್ನೊಂದು ಅತ್ಯಂತ ಸಂತೋಷ ವಿಚಾರ ಅಂದರೆ ಇವತ್ತು ನಮ್ಮನ್ನು ಇಂಟರ್ವ್ಯೂ ಮಾಡ್ತಾ ಇದ್ದೀರಿ. ಇವತ್ತು ಮೈಸೂರಿನಲ್ಲಿ ಗೌರವಿತ ನಿತಿನ್ ಗಡ್ಕರಿಜಿಯವರು ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದ್ದಾರೆ. ನಮ್ಮ ಶಿವಮೊಗ್ಗದಿಂದ ನಾವೇನು ತೀರ್ಥಹಳ್ಳಿ ಹೋಗ್ತೀವಿ, ಆಗುಂಬೆ ಘಾಟ್ ಏನು ಬರುತ್ತೆ, ನಮಗೆ ಶಿವಮೊಗ್ಗಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ನಮಗೆ ಉಡುಪಿ ಮಂಗಳೂರು ಕೋಸ್ಟಲ್ ಕಡೆಯಿಂದನೇ ಪೆಟ್ರೋಲಿಯಂ ಪ್ರಾಡಕ್ಟ್ ಸಂಬಂಧಪಟ್ಟಂಥ ಫ್ಯೂಯಲ್ಸ್ ಇರ್ಬೋದು, ಡೀಸೆಲ್ಲು, ಪೆಟ್ರೋಲು, LPG ಸಿಲಿಂಡರ್ಸ್ಗಳಿರ್ಬೋದು, ಎಲ್ಲದೂ ಕೂಡ ಅಲ್ಲಿಂದ ಇಲ್ಲಿ ಬರುತ್ತೆ. ಮತ್ತು ದೊಡ್ಡ ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ಮಣಿಪಾಲ್ಗೆ ಹಾಸ್ಪಿಟಲ್ಸ್ಗೆ ಹೋಗೋದು, ಇದೆಲ್ಲ ಒಂದು ನಮಗೂ ಅವ್ರಿಗೂ ಇಲ್ಲಿ ಒಂದು ಜನರ ಒಂದು ಅವಿನಾಭಾವ ಒಂದು ಸಂಬಂಧ ಇದೆ. ಹಾಗಾಗಿ ಇಲ್ಲಿಂದ ತರಕಾರಿ ಇರ್ತಿರೋ ರಾ ಮೆಟೀರಿಯಲ್ಸ್ ಹೋಗಿ ನಂಬರ್ ಆಫ್ ಲಾರಿಗಳು, ಗೂಡ್ಸ್ ವೆಹಿಕಲ್ಗಳಿರ್ಬೋದು, ಈ ಥರ ಈ ಘಾಟ್ ಏನಿತ್ತು ತುಂಬ ಸಮಸ್ಯೆ ಆಗ್ತಾಯಿತ್ತು. ಇವತ್ತು ಗೌರವಿತ ಗಡ್ಕರಿಜಿ ಅವರು ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಸುಮಾರು 3,000 ಕೋಟಿ ವೆಚ್ಚವನ್ನು ಮಾಡಿ ತೀರ್ಥಹಳ್ಳಿಯಿಂದ ಮುಂದೆ ಮೇಘರಳ್ಳಿ ಅಂತ ಏನು ಬರುತ್ತೆ ಅಲ್ಲಿಂದ ಸೋಮೇಶ್ವರ್ಗೂ ಕೂಡ ಟನಲನ್ನು ಮಾಡಿಕೊಡ್ತೀನಿ. ನಿನ್ನೆ ತಾನೇ ಏನು ಗೌರವಿತ ಪ್ರಧಾನಮಂತ್ರಿಗಳು ಅಟಲ್ ಬಿಹಾರಿ ವಾಜಪೇಯಿ ಸರ್ ಟನಲನ್ನು ಏನು ಉದ್ಘಾಟನೆ ಮಾಡಿದ್ರು, ಅದೇ ರೀತಿ ಒಂದು ಟನಲನ್ನು ಮಾಡಿಕೊಡ್ಲಿಕ್ಕೆ DPRನ ಮಾಡಲಿಕ್ಕೆ ಸುಮಾರು 1 ಕೋಟಿ ರೂಪಾಯಿನ ಹಣವನ್ನು ಸ್ಯಾಂಕ್ಷನ್ ಮಾಡಿ ಇವತ್ತು ಪ್ರಪೋಸಲ್ನ ಒಪ್ಕೊಂಡು DPR ಮಾಡಲಿಕ್ಕೆ ಟೆಂಡರನ್ನು ಫೈನಲ್ ಮಾಡಿ ಕೊಟ್ಟಿದ್ದಾರೆ. ಈ ರೀತಿ ಅನೇಕ ಉದಾಹರಣೆಗಳು ನಾವು ಹೇಳ್ಬೋದು. ಉದಾಹರಣೆಗೆ ಆನ್ಗೋಯಿಂಗ್ ನಮ್ಮ BH ರೋಡ್ 206 ಏನಿದೆ, ಶಿವಮೊಗ್ಗದಿಂದ ಅಪ್ ಟು ಅನಂತಪುರದವರು ತಾಳ್ಗುಪ್ಪಕ್ಕೆ ನೀಲಿ ಒಂದು 850 ಕೋಟಿ ಖರ್ಚು ಮಾಡಿದ್ದಾರೆ. ಸನ್ಮಾನ್ಯ ಶ್ರೀಯುತ ಯಡಿಯೂರಪ್ಪನವರು ಸಂಸತ್ ಸದಸ್ಯರಿದ್ದಾಗ ನಮ್ಮ ರಾಣೆಬೆನ್ನೂರಿಂದ ಶಿಕಾರಿಪುರದಿಂದ ಹೊಸನಗರದಿಂದ ಬೈಂದೂರು ಈ ಒಂದು ರಸ್ತೆ ಏನಿತ್ತು ಇದನ್ನು ರಾಷ್ಟ್ರೀಯ ಹೆದ್ದಾರಿಯಾಗಿ ಅಪ್ಗ್ರೇಡ್ ಮಾಡಿದರೆ ಅದರ ಒಂದು 1,000 ಕೋಟಿಯ ವೆಚ್ಚದಲ್ಲಿ ಅದು ಅಭಿವೃದ್ಧಿ ಕಾರ್ಯ ಇವತ್ತು ಆಗ್ತಾ ಇದೆ. ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಅಡಿಯಲ್ಲಿ ತೀರ್ಥಹಳ್ಳಿ ತುಂಗಾ ನದಿ ಹತ್ತಿರ ಸುಮಾರು ಒಂದು 50 ಕೋಟಿ ವೆಚ್ಚವನ್ನು ಮಾಡಿ ಮೇಲ್ಸೇತುವೆಯನ್ನು ಮಾಡುವಂಥ ಕಾರ್ಯ ಇರ್ಬೋದು. ಇದೇ ಶಿವಮೊಗ್ಗದ ವಿದ್ಯಾನಗರದಲ್ಲಿ ಅಲ್ಲೂ ಕೂಡ 45 ಕೋಟಿ ಖರ್ಚು ಮಾಡಿ ರಾಷ್ಟ್ರೀಯ ಹೆದ್ದಾರಿಯಿಂದ ಅಲ್ಲಿ ಮೇಲ್ಸೇತುವೆಯನ್ನು ಕಟ್ಟುವಂಥ ಕಾರ್ಯ ಇರ್ಬೋದು. ಈ ರೀತಿ ದೊಡ್ಡ ಒಂದು ಪಟ್ಟಿಯನ್ನು ನಾವು ಕೊಡ್ಬೋದು. ಸುಮಾರು ಒಂದು 14-15 ಸಾವಿರ ಕೋಟಿಯಷ್ಟು ಕಳೆದ 5 ವರ್ಷದಲ್ಲಿ ನಮ್ಮ ಕ್ಷೇತ್ರಕ್ಕೆ ರಾಷ್ಟ್ರೀಯ ಹೆದ್ದಾರಿ ಅಡಿಯಲ್ಲಿ ಹಣ ಬಂದಿದೆ. ಅದಕ್ಕೆ ಈ ಸಂದರ್ಭದಲ್ಲಿ ನಮ್ಮ ಜನತೆಯ ಪರವಾಗಿ ಗೌರವಾನ್ವಿತ ನಿತಿನ್ ಗಡ್ಕರಿಜಿಯವರಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆ ತಿಳಿಸ್ತೀನಿ. ಇನ್ನೊಂದು ತಾವು ಪ್ರಶ್ನೆ ಕೇಳಿದ್ರೆ ವಿಮಾನ ನಿಲ್ದಾಣದ ಬಗ್ಗೆ ತಾವು ಕೇಳಿದ್ರೆ, ವಿಮಾನ ನಿಲ್ದಾಣ ಅದೇನು ಅಂದರೆ ರಾಘವೇಂದ್ರ ಅವರೇ, ಬಹುಶಃ ಈಗೊಂದು 20 ವರ್ಷದ ಹಿಂದೆ ಅಥವಾ 25 ವರ್ಷದ ಹಿಂದೆ ಯಡಿಯೂರಪ್ಪನವರು ವಿಮಾನ ಕನಸು ಕಂಡಾಗ ಶಿವಮೊಗ್ಗದಲ್ಲಿ ವಿಮಾನ ನಿಲ್ದಾಣ ಮಾಡ್ತೀವಿ, ವಿಮಾನ ಬಂದು ಇಳಿಯುತ್ತೆ ಅಂತ ಕನಸು ಕಂಡಾಗ ಒಂದು 20 ವರ್ಷದ ಹಿಂದೆ ಬಹುಶಃ ಯಾರೂ ಅಂದಾಜು ಮಾಡಿದ್ದಿಲ್ಲ, ಸಾಧ್ಯನೇ ಇಲ್ಲ, ಅದು ಹೆಂಗೆ ಬರುತ್ತೆ ವಿಮಾನ ಅಂತೇಳಿ. ಆದರೆ ವಿಮಾನ ನಿಲ್ದಾಣ ಇವತ್ತು ಸಾಧ್ಯ ಆಗಿದೆ. ಶಿವಮೊಗ್ಗಕ್ಕೆ ವಿಮಾನ ನಿಲ್ದಾಣನೂ ಆಯಿತು, ವಿಮಾನಗಳು ಓಡಾಡ್ತಾ ಇದ್ದಾವೆ, ಜನರು ಅದರ ಉಪಯೋಗವನ್ನು ಪಡೀತಾ ಇದ್ದಾರೆ. ಸಂಪರ್ಕದಲ್ಲಿ ಇದೊಂದು ದೊಡ್ಡ ಪಾತ್ರ ವಹಿಸುತ್ತೆ ಶಿವಮೊಗ್ಗದಲ್ಲಿ ಮತ್ತು ಶಿವಮೊಗ್ಗದ ಅಭಿವೃದ್ಧಿಯಲ್ಲಿ ಅಂತ ಅನಿಸುತ್ತೆ ನಿಮಗೆ. ಗೌರವಾನ್ವಿತ ಸರ್ ಎಂ ವಿಶ್ವೇಶ್ವರಯ್ಯನವರು ನಮ್ಮ ಶಿವಮೊಗ್ಗದಲ್ಲಿ ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿಯನ್ನು ಮಾಡಿದ್ರು, ಪೇಪರ್ ಫ್ಯಾಕ್ಟ್ರಿ ಮಾಡಿದ್ರು, ಶುಗರ್ ಫ್ಯಾಕ್ಟ್ರಿ ಮಾಡಿದ್ರು, ಹೈಡ್ರೋ ಪವರ್ ಆ ಸಂದರ್ಭದಲ್ಲಿ ಮಾಡಿದರು. ಆದರೆ ಇವತ್ತು VISL ಇಂಡಸ್ಟ್ರಿ ಸಿಕ್ಯುನಿಟ್ ಆಗಿದೆ. MPM ಫ್ಯಾಕ್ಟ್ರಿ ಮುಚ್ಚೋಯ್ತು, ಶುಗರ್ ಫ್ಯಾಕ್ಟ್ರಿ ಮುಚ್ಚೋಯ್ತು. ಈ ಸಂದರ್ಭದಲ್ಲಿ ಶಿವಮೊಗ್ಗದಲ್ಲಿ ಎಲ್ಲ ಪ್ರತಿಭೆಗಳು ನಮ್ಮ ಯುವ ಶಕ್ತಿಗಿದೆ. ಪಾಪ ಉದ್ಯೋಗ ಮಾಡಬೇಕು ಅಂದರೆ ಎಲ್ಲರೂ ಕೂಡ ಬೇರೆ ಬೇರೆ ರಾಜ್ಯಗಳಿಗೆ, ರಾಜ್ಯದ ಬೇರೆ ಬೇರೆ ಮೂಲೆಗಳಿಗೆ ಇವತ್ತು ಹೋಗೋಂಥ ಒಂದು ಪರಿಸ್ಥಿತಿ ಬಂದಿದೆ. ಈ ಸಂದರ್ಭದಲ್ಲಿ ವಿಮಾನ ನಿಲ್ದಾಣ ಆದರೆ
ಟೈಮ್ ಈಸ್ ಮನಿ ಅಂತ ಯೋಚನೆ ಮಾಡುವಂಥ ಕೈಗಾರಿಕಾ ಉದ್ಯಮಗಳು ಬರಬೇಕು, ಬಂಡವಾಳ ಹಾಕಬೇಕು, ಫ್ಯಾಕ್ಟ್ರಿಗಳನ್ನು ಶುರು ಮಾಡಬೇಕು, ರೈತರ ಮಕ್ಕಳಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡ್ಬೋದಾ, ಈ ದಿಕ್ಕಲ್ಲಿ ಇಟ್ಕೊಂಡು ಕೇಂದ್ರದ ಉಡಾನ್ ಒಂದು ಕಾನ್ಸೆಪ್ಟಲ್ಲಿ ಸಹಕಾರವನ್ನು ಪ್ರಧಾನಮಂತ್ರಿಗಳ ಸಹಕಾರದಿಂದ ತೆಗೆದುಕೊಂಡು ಇವತ್ತು ವಿಮಾನ ನಿಲ್ದಾಣ ಸಂಪೂರ್ಣವಾಗಿ ಇನ್ಫ್ರಾಸ್ಟ್ರಕ್ಚರ್ ಸಂಪೂರ್ಣವಾಗಿದೆ. ನೈಟ್ ಲ್ಯಾಂಡಿಂಗ್ ಒಂದು ಆಗಬೇಕಾಗಿದೆ, ಅದೊಂದು ವಿತಿನ್ ಎ ಮಂತಲ್ಲಿ ಅದೊಂದು ಕ್ಲಿಯರೆನ್ಸ್ ಸಿಗ್ಬೋದು. ಹಾಗಾಗಿ ಇವತ್ತು ವಿಮಾನ ನಿಲ್ದಾಣ ಆಗಿರೋದು ಒಂದು ಇಡೀ ಮಧ್ಯ ಕರ್ನಾಟಕಕ್ಕೆ ಪಕ್ಕದಲ್ಲಿ ಒಂದು ನಮ್ಮ ಚಿತ್ರದುರ್ಗ ಇದೆ, ದಾವಣಗೆರೆ ಇದೆ, ಚಿಕ್ಕಮಗಳೂರು ಇದೆ, ನಮ್ಮ ಉಡುಪಿ ಜಿಲ್ಲೆ ಇದೆ, ಪಕ್ಕದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಬರುತ್ತೆ. ಇಷ್ಟು ಜಿಲ್ಲೆಯೂ ಕೂಡ ಇವತ್ತು ಶಿವಮೊಗ್ಗದಲ್ಲಿ ಆದಂಥ ವಿಮಾನ ನಿಲ್ದಾಣದ ಮುಖಾಂತರ ಮಧ್ಯ ಕರ್ನಾಟಕ ಒಂದು ನ್ಯಾಯ ಕೊಟ್ಟಂಗೆ ಆಗಿದೆ. ಹಾಗಾಗಿ ಬರೋದ್ರಲ್ಲಿ ಫ್ಯೂಚರ್ ಎಕ್ಸ್ಪೆನ್ಷನ್ಗೆ 2 ಟೈರ್ ಸಿಟೀಸ್ಗಳಲ್ಲಿ ಏನಾದರೂ ಅಭಿವೃದ್ಧಿ ವಿಚಾರದಲ್ಲಿ ಮೊದಲನೇ ಸ್ಥಾನದಲ್ಲಿ ಇರುವಂಥ ಯಾವ್ದಾದ್ರು ಒಂದು ಕ್ಷೇತ್ರ ಅಂದರೆ ಅದು ಶಿವಮೊಗ್ಗ ಕ್ಷೇತ್ರ ಅಂತ ಹೇಳಲಿಕ್ಕೆ ಯಾವುದೇ ಒಂದು ಮುಜುಗರ ಇಲ್ಲ. ಆ ರೀತಿ ಇವತ್ತು ವಿಮಾನ ನಿಲ್ದಾಣ ಇರ್ಬೋದು, ಹೈವೇ ಇರ್ಬೋದು, ರೈಲ್ವೆ ಇರ್ಬೋದು, ಈವನ್ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತೆ ಕೂಡ ನ್ಯಾಷನಲ್ ಹೈವೇ ಅಥಾರಿಟಿಯಿಂದ ಕೊಡಚಾದ್ರಿ ಕೊಲ್ಲೂರು ಶಂಕರಾಚಾರ್ಯರ ಪೀಠ ಇದೆ. ಕೊಲ್ಲೂರಿಗೆ ಒಂದು ದಿನಕ್ಕೆ 8,000-10,000 ಜನ ಪ್ರವಾಸಿಗರು ಬರ್ತಾರೆ. ಆ ದೃಷ್ಟಿಯಿಂದ ಇವತ್ತು ಕೊಡಚಾದ್ರಿಯಿಂದ ಕೊಲ್ಲೂರಿಗೆ ಕೇಬಲ್ ಕಾರನ್ನು ಮಾಡುವಂಥ ದಿಕ್ಕಿನಲ್ಲಿ ಸುಮಾರು 350 ಕೋಟಿ ವೆಚ್ಚನ ಮಾಡಿ 6.5 ಕಿಲೋಮೀಟರ್ ಕೇಬಲ್ ಕಾರನ್ನು ಮಾಡಲಿಕ್ಕೆ ಅಧಿಕೃತವಾಗಿ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಅಪ್ರೂವಲ್ ಕೊಟ್ಟಿದೆ, ಟೆಂಡರ್ ಕರೆದಿದ್ದಾರೆ. ಹಾಗಾಗಿ ಇವತ್ತು ಇದೆಲ್ಲದೂ ಕೂಡ ವ್ಯಾಲ್ಯೂಯೇಟೆಡ್. ಒಂದು ಕಡೆಗೆ ತೀರ್ಥಹಳ್ಳಿ ಹತ್ರ ಟನಲ್ ಮಾಡಲಿಕ್ಕೆ ನಮಗೆ ರಾಷ್ಟ್ರೀಯ ಹೆದ್ದಾರಿಯಿಂದ ಅವಕಾಶಗಳು ಸಿಗ್ತಾ ಇದೆ, ಇನ್ನೊಂದು ಕಡೆಗೆ ಕೇಬಲ್ ಕಾರ್ ಮಾಡುವಂಥ ಪ್ರಯತ್ನ ಇರ್ಬೋದು, ಇನ್ನೊಂದು ಕಡೆಗೆ ಪ್ರವಾಸೋದ್ಯಮಕ್ಕೆ ಜೋಗ್ ಫಾಲ್ಸಲ್ಲಿ ಇವತ್ತು ಸುಮಾರು 100 ಕೋಟಿ ಖರ್ಚು ಮಾಡಿ ಅಲ್ಲಿ ಅಭಿವೃದ್ಧಿ ಕಾರ್ಯ ಆಗ್ತಾ ಇದೆ. ಈ ರೀತಿ ಬರುವಂಥದ್ದಲ್ಲಿ ಶಿವಮೊಗ್ಗ ಇಡೀ ಪ್ರಪಂಚದ ಒಂದು ಗಮನ ಸೆಳೆಯುವಂಥ ದಿಕ್ಕಿನಲ್ಲಿ ಇವತ್ತು ಅಭಿವೃದ್ಧಿ ಆಗ್ತಾ ಇದೆ ಅಂತೇಳಿ ತುಂಬ ಅಭಿಮಾನ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ರಾಘವೇಂದ್ರ ಅವರು ಪ್ರಮುಖವಾಗಿ ಸಂಪರ್ಕಕ್ಕೆ ಸಂಬಂಧಪಟ್ಟಂತೆ ರೈಲು, ಹೆದ್ದಾರಿ, ವಿಮಾನ ಮತ್ತು ಇದಕ್ಕೆ ಪೂರಕವಾಗಿ ಪ್ರವಾಸೋದ್ಯಮದಲ್ಲಿ ಆಗ್ತಾ ಇರ್ತಕ್ಕಂಥ ಕೆಲಸಗಳ ಬಗ್ಗೆ ವಿವರವನ್ನು ಕೊಟ್ಟಿದ್ದಾರೆ. ಇವೆಲ್ಲವೂ ಸಹ ಆಗಿರುವಂಥದ್ದು ಮತ್ತು ಆನ್ಗೋಯಿಂಗ್ ಮತ್ತು ಈ ಟೆಂಡರಿಗೆ ಸದ್ಯಕ್ಕೆ ಕರೆಯುವಂಥ ಯೋಜನೆಗಳೇ ಆಗಿದೆ. ಈ ನಿಟ್ಟಿನಲ್ಲಿ ಶಿವಮೊಗ್ಗ ಕ್ಷೇತ್ರದಲ್ಲಿ ಮಾಡತಕ್ಕಂಥ ಕೆಲಸಗಳು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ರಾಘವೇಂದ್ರ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ಇನ್ನಷ್ಟು ವಿಷಯಗಳೊಂದಿಗೆ ನಾನು ನಿಮ್ಮೆದುರಿಗೆ ಬರ್ತೀವಿ. ಎಲ್ಲರೂ ನೋಡ್ತಾರೆ ಕನ್ನಡ ಮೀಡಿಯಂ 24/7.